ಮಲೇಷ್ಯಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಏಷ್ಯನ್ ಪೆಸಿಫಿಕ್ ಯೋಗಾಸನ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದು ಕಂಚಿನ ಪದಕ ಗಳಿಸಿದ ಬಾಲಕ ಮಾಣಿಕ್ಯ ಸುಬ್ರಹೇಗೌಡ ಅವರನ್ನು ಪಟ್ಟಣದ ಶರಾವತಿ ವೃತ್ತದಲ್ಲಿ ವಿಜೃಂಭಣೆಯಿಂದ ಸ್ವಾಗತಿಸಿದರು. ಹೊನ್ನಾವರ ತಾಲೂಕು ಕರ್ವಾ ಗ್ರಾಮದ ಸಿಂಧೂರಿನ ಸುಬ್ರಹೇಗೌಡ ಪದ್ಮಾವತಿ ಗೌಡ ದಂಪತಿಯ ಪುತ್ರನಾಗಿದ್ದಾನೆ. ಸಿಂಧೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗದಲ್ಲಿದ್ದಾನೆ. ಚೈತನ್ಯ ವಿಕಸನ ಯೋಗ ಕೇಂದ್ರ ಹೊನ್ನಾವರದಲ್ಲಿ ರಾಜೇಶ್ವರಿ ಹೆಗ್ಡೆ ಇವರಿಂದ 4ನೇ ತರಗತಿಯಿಂದಲೇ ಯೋಗಾಭ್ಯಾಸ ಮಾಡುತ್ತಿದ್ದು, ತನ್ನ ಯೋಗ ಗುರುಮಾತೆಯಾದ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ತೀರ್ಪುಗಾರರಾದ ರಾಜೇಶ್ವರಿ ಹೆಗ್ಡೆ ಅವರೊಂದಿಗೆ ಯೋಗ ಸ್ಪರ್ಧೆಗಾಗಿ ಮಲೇಷ್ಯಾಕ್ಕೆ ತೆರಳಿದ್ದ. ಅಕ್ಟೋಬರ್ 13ರಿಂದ 16ರವರೆಗೆ ಯೋಗಾಸನ ಸ್ಪರ್ಧೆ ನಡೆದಿತ್ತು. 5 ರಿಂದ 9 ವರ್ಷ ವಯೋಮಾನದ ವಿಭಾಗದಲ್ಲಿ ನಡೆದ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಗಳಿಸಿದ್ದಾನೆ. ತನ್ನ ಅತಿ ಚಿಕ್ಕ ವಯಸ್ಸಿನಲ್ಲಿ ಯೋಗದಲ್ಲಿ ಸಾಧನೆಗೈದು ಅಂತಾರಾಷ್ಟ್ರ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಿರುವುದು ತಾಲೂಕಿಗೆ ಹಿರಿಮೆಯಾಗಿದೆ. ಇನ್ನು ಮಾಣಿಕ್ಯಗೌಡ ಹಾಗೂ ಯೋಗ ಗುರು ರಾಜೇಶ್ವರಿ ಹೆಗ್ಡೆ ಅವರನ್ನು ಶರಾವತಿ ವೃತ್ತದಲ್ಲಿ ಸಾರ್ವಜನಿಕರು, ವಿವಿಧ ಸಂಘಟನೆಯ ಪ್ರಮುಖರು ಸನ್ಮಾನಿಸಿದರು. ಈ ವೇಳೆ ಆಗಮಿಸಿದ್ದ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯಕ್ ಸೋನಿ ಯೋಗ ಸಾಧಕ ಬಾಲಕನಿಗೆ ಅಭಿನಂದಿಸಿ, ಬಾಲಕನ ಸಾಧನೆ ಎಲ್ಲರೂ ಹೆಮ್ಮೆ ಪಡುವ ವಿಷಯ, ಮುಂದೆಯೂ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ, ನಾವೆಲ್ಲರೂ ಹೀಗೆಯೇ ಪ್ರೋತ್ಸಾಹಿಸೋಣ ಎಂದು ಹಾರೈಸಿದರು. ಮಾಣಿಕ್ಯ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಅವನ ಹೆಸರು ಬೆಳೆಸಿದ್ದಾನೆ. ಇದು ಮಾಣಿಕ್ಯ ಅಷ್ಟೇ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಿಲ್ಲ, ಇಡೀ ಕರ್ವಾ, ಇಡೀ ನಮ್ಮ ಹೊನ್ನಾವರ, ಇಡೀ ನಮ್ಮ ಈ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಇಡೀ ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ, ನಮ್ಮ ದೇಶ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋದಂಥ ದಿವಸ ಅಂತ ಹೇಳೋದಕ್ಕೆ 13ರಿಂದ 16ರವರೆಗೆ ಮಲೇಷ್ಯಾದಲ್ಲಿ ನಡೆದಂಥ ಯೋಗ ಸ್ಪರ್ಧೆಯಲ್ಲಿ ಫಿಟ್ನೆಸ್ ಫೆಡರೇಷನ್ ಅವರು ನಡೆಸಿದಂಥ ಈ ಸ್ಪರ್ಧೆಯಲ್ಲಿ ಒಂದು ಪ್ರಶಸ್ತಿ ಪಡೆದು ಮಾಣಿಕ್ಯ ಆಗಿದ್ದರ ಜೊತೆಗೆ ಮಾಣಿಕ್ಯನನ್ನು ಮಾಡಿದಂಥ ಶಿಕ್ಷಕಿಯಾದ ರಾಜೇಶ್ವರಿ ಹೆಗ್ಡೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಕರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಮಾತನಾಡಿ, ಬಾಲಕ ಮಾಣಿಕ್ಯನ ಸಾಧನೆ ಕರ್ವಾ ಗ್ರಾಮಕ್ಕೆ ಮಾತ್ರವಲ್ಲ, ರಾಜ್ಯಕ್ಕೆ ಹೆಮ್ಮೆಯಾಗಿದೆ. ಕರ್ವಾ ಪಂಚಾಯತ್ ವತಿಯಿಂದಲೂ ಸನ್ಮಾನಿಸುತ್ತೇವೆ ಎಂದರು. ಮಾಣಿಕ್ಯ ಅನ್ನುವ ಹುಡುಗ ನಮ್ಮ ಇಡೀ ಕರ್ವಾ ಗ್ರಾಮಕ್ಕೆ ಒಂದು ಕೀರ್ತಿಯಾಗಿ ಬೆಳೆದಿದ್ದೇನೆ. ಅದೇ ರೀತಿ ನಮ್ಮ ರಾಜೇಶ್ವರಿ ಟೀಚರ್ ಅವರು, ಅವರ ಗುರುಗಳು, ಹೀಗೆ ನಮ್ಮ ಕರ್ವಾಗೂ ಒಂದಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಹೆಸರು ತಂದರೆ ಅದು ಎಲ್ಲರಿಗೂ ಮನೆ ಮಾತಾಗಿದೆ. ಇನ್ನು ಯೋಗಾಸನದಲ್ಲಿ ಸಾಧನೆಗೈದ ಬಾಲಕ ಮಾಣಿಕ್ಯಗೌಡ ಮಾತನಾಡಿ, ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಾಯಂಕಾಲದ ವೇಳೆಗೆ ಯೋಗ ಗುರು ರಾಜೇಶ್ವರಿ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಯೋಗಾಸನ ತರಬೇತಿ ಪಡೆದಿರುವೆ. ತಂದೆ ತಾಯಿ ಹೆಚ್ಚಿನ ಪ್ರೋತ್ಸಾಹ ನೀಡಿದ್ದಾರೆ ಎಂದರು. ಯಾರ್ಯಾರು ಪ್ರೇರಣೆ ಯಾರು ನಿಮಗೆ? ಮಾಣಿಕ್ಯನಂತಹ ಅನೇಕ ಯೋಗಪಟು ವಿದ್ಯಾರ್ಥಿಗಳಿಗೆ ಯೋಗ ಗುರುವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಲುಪಿಸಿದ ಕೀರ್ತಿ ಹೊಂದಿರುವ ಚೈತನ್ಯ ವಿಕಸನ ಯೋಗ ಕೇಂದ್ರದ ಯೋಗ ಶಿಕ್ಷಕಿ ರಾಜೇಶ್ವರಿ ಹೆಗ್ಡೆ ಮಾತನಾಡಿ, 9ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಸಾಧನೆಗೈದಿರುವುದು ಇದೇ ಪ್ರಥಮವಾಗಿದೆ. ಮಾಣಿಕ್ಯಗೌಡ ಈ ಮೂಲಕ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಹುಟ್ಟೂರಿಗೆ ಕೀರ್ತಿ ತಂದಿದ್ದಾನೆ. ಮುಂದಿನ ದಿನಗಳಲ್ಲಿ ಬಾಲಕ ಬಂಗಾರದ ಪದಕ ತರಲು ಇನ್ನಷ್ಟು ಶ್ರಮ ವಹಿಸುತ್ತೇನೆ ಎಂದರು. ದಿನಾಂಕ 12ರಿಂದ 16ರವರೆಗೆ ಮಲೇಷ್ಯಾದಲ್ಲಿ ನಡೆದಂಥ
ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದೆ. ಹಾಗೆ ನಮ್ಮ ಯೋಗ ವಿದ್ಯಾರ್ಥಿ ಮಾಣಿಕ್ಯ ಸುಬ್ರಾಯಗೌಡ ಕರ್ವ ಗ್ರಾಮ ಸಿಂಧು ಶಾಲೆಯ ವಿದ್ಯಾರ್ಥಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 9ನೇ ವಯಸ್ಸಿನಲ್ಲಿ ಅವನು ಸಾಮಾನ್ಯವಾಗಿ ಜಿಲ್ಲಾ, ರಾಜ್ಯ, ರಾಷ್ಟ್ರ, ಈಗ ಅಂತಾರಾಷ್ಟ್ರೀಯ ಮಟ್ಟದ ಕಂಚಿನ ಪದಕ ಪಡೆದು ಈ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಗೌರವ ಕಾರ್ಯದರ್ಶಿ PR ನಾಯ್ಕ್, ತಾಲೂಕಾಧ್ಯಕ್ಷ SH ಗೌಡ, ರೋಟರಿ ಕ್ಲಬ್ ಅಧ್ಯಕ್ಷ ರಾಜು ಮಾಳ್ಗಿಮನಿ, ಕರ್ವೆ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ, ಕರ್ವ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನಂತರ ಮಾಣಿಕ್ಯಗೌಡ ಅವರನ್ನು ವಾಹನದಲ್ಲಿ ಮೆರವಣಿಗೆ ಮೂಲಕ ಕರ್ವ ಗ್ರಾಮಕ್ಕೆ ಕರೆತಂದು ಅದ್ದೂರಿಯಾಗಿ ಸ್ವಾಗತಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.